ಪ್ರದೇಶ ಜಾತ್ಯತೀತ ಜನತಾದಳದ ವತಿಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಸಹ ಇವತ್ತು ಬಿಡದಿ ಮತ್ತು ಹಾರೋಹಳ್ಳಿಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಇವತ್ತು ಸರ್ಕಾರ ಏಕಾಏಕಿ ವಶಪಡಿಸಿಕೊಳ್ಳುವುದನ್ನು ವಿರೋಧಿಸಿ, ಅಷ್ಟೇ ಅಲ್ಲ ಮತ್ತೆ 15,000 ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಇಟ್ಕೊಂಡಿರೋದ್ರಿಂದ ಅಲ್ಲಿಯ ರೈತರ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಕುಮಾರಸ್ವಾಮಿಯವರಾಗಿರ್ಬೋದು, ಆ ಒಂದು ಟೌನ್ಶಿಪ್ ಬಿಡಬೇಕು, ರೈತರ ಭೂಮಿಯನ್ನು ಕಸ್ಕೋಬಾರ್ದು, ಇರೋದು ಒಬ್ಬೊಬ್ಬರಿಗೆ 5 ಗುಂಟೆ 10 ಗುಂಟೆ 20 ಗುಂಟೆ ಅರ್ಧ ಎಕರೆ ಇದೆ, ಅದನ್ನು ಕಸ್ಕೋಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ಸರ್ಕಾರಕ್ಕೆ ಮನವಿ ಮಾಡಿದರು. ಅವರು ಏಕಾಏಕಿ ದಬ್ಬಾಳಿಕೆ ಮಾಡಿ ಸರ್ಕಾರ ಕಸ್ಕೊಳ್ಳೋದ್ರಿಂದ ನಾಳೆ 21ರಂದು ಪಾದಯಾತ್ರೆ ಮುಖಾಂತರ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಆ ಪಾದಯಾತ್ರೆಗೆ ಬೆಂಬಲ ಆಯಿತು. ಜೊತೆಗೇ ಇವತ್ತು ರಾಜ್ಯ ಸರ್ಕಾರ ಇಂಥ ದುಷ್ಟ ಒಂದು ಕೆಲಸವನ್ನು ಕೈ ಬಿಡಬೇಕು ಮತ್ತು ರೈತರಿಗೆ ಅನ್ಯಾಯ ಆಗಲಾರ್ದಂಗೆ ನೋಡಬೇಕು, ರೈತರ ಪರವಾಗಿರಬೇಕು. ಇದು ರೈತ ವಿರೋಧಿ ಸರ್ಕಾರ. ಇದು ರೈತರಿಗೆ ಇವತ್ತವರೆಗೂ ಯಾವ ಕಾರ್ಯಕ್ರಮಗಳನ್ನು ನೀಡಿಲ್ಲ 3 ವರ್ಷಗಳಿಂದ. ಇವತ್ತು ನೀರಾವರಿ ಯೋಜನೆ ಆಗಿರ್ಬೋದು, ಬೀಜ ಬಿತ್ತನೆ ಆಗ್ಬೋದು, ಈಗಂತೂ ಈ ವರ್ಷ ಬರಗಾಲ ಪರಿಸ್ಥಿತಿ. ಇವತ್ತವರೆಗೂ ಯಾವುದೇ ಜಿಲ್ಲೆಯಲ್ಲಿ ಕೃಷಿ ಸಚಿವನೇ ಇಲ್ಲ, ರಾಜ್ಯದಲ್ಲಿ ಕೃಷಿ ಸಚಿವನೇ ಇಲ್ಲ. ಕೃಷಿಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ಬಿತ್ತನೆ ಬೀಜ ಬಿತ್ತಿ ಇವತ್ತು ಗೊಬ್ಬರ ಬೀಜ ನೀರು ಎಲ್ಲ ಬೇಕಾಗಿರ್ತಕ್ಕಂಥ ಸಂಬಂಧಪಟ್ಟಂಥ ಮಂತ್ರಿನೇ ಇಲ್ಲ ಅಂದ್ರೆ ಎಷ್ಟೊಂದು ನಿರ್ಲಕ್ಷಿತವಾಗಿರ್ತಕ್ಕಂಥ ರೈತ ವಿರೋಧಿ ಸರ್ಕಾರ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದೊಂದು ರೈತ ವಿರೋಧಿ ಸರ್ಕಾರ ಇದೆ. ಅದಕ್ಕೆ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ತಕ್ಷಣ ಸರ್ಕಾರ ಕೈ ಬಿಡದೇ ಇದ್ದರೆ ಉಗ್ರ ಹೋರಾಟವನ್ನು ಮಾಡ್ತಾ ಇರ್ತೈತೆ.